ಆರ್ಎಸ್ಎಸ್ ಮೇಲೆ ಒಂದಷ್ಟು ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನ ಹೇರುವಂತಹ ನಿರ್ಧಾರವನ್ನ ಈಗಾಗಲೇ ಸರ್ಕಾರ ಕೈಗೊಂಡಿದೆ. ಅದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲೇ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೀಗ ಮುಂದಾಗಿದೆ. ನಾಳೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಮೆಗಾ ಪಥಸಂಚಲನ ಇದೆ. ನಾಳೆ ಅದು ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತ ಪತ್ರವನ್ನ ಬರೆದವರೇ ಪ್ರಿಯಾಂಕ್ ಖರ್ಗೆ. ಆ ನಂತರದಲ್ಲೇ ಈ ಕಿಚ್ಚು ಹೆಚ್ಚಾಗಿದ್ದು ಎಲ್ಲವೂ ಕೂಡ ಪ್ರಿಯಾಂಕ್ ಕ್ಷೇತ್ರದಲ್ಲೇ ಈಗ ಪವರ್ ಶೋಗೆ ಅಖಾಡ ರೆಡಿಯಾಗಿದೆ. ಆರ್ಎಸ್ಎಸ್ 100 ವರ್ಷಗಳು ಪೂರೈಸಿರುವಂತಹ ನಿಟ್ಟಿನಲ್ಲಿ ಆರ್ಎಸ್ಎಸ್ 100 ಅನ್ನುವಂತಹ ಕಾರ್ಯಕ್ರಮವನ್ನ ಈಗ ದೇಶದಾದ್ಯಂತ ಮಾಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಚಿತ್ತಾಪುರದಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನವನ್ನ ಆಯೋಜನೆ ಮಾಡಿಕೊಂಡಿದೆ. ಪ್ರಿಯಾಂಕ್ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಈಗ ಆರ್ಎಸ್ಎಸ್ ಮುಂದಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿಷೇಧ ಮಾಡಿದ ಬೆನ್ನಲ್ಲೇ ಈಗ ಚಿತ್ತಾಪುರದಲ್ಲಿ ಭಗವಾ ಧ್ವಜಗಳ ತೆರವು ಮಾಡಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ, ಅಲ್ಲಿ ಧ್ವಜಗಳನ್ನ ಈಗ ತೆರವು ಮಾಡಲಾಗ್ತಾ ಇದೆ. ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಯಿತು, ಒಂದಷ್ಟು ನಿಷೇಧವನ್ನ ಹೇರಲಾಯಿತು. ಅದರ ಬೆನ್ನಲ್ಲೇ ಬ್ಯಾನರ್ಗಳು, ಕೇಸರಿ ಬಾವುಟಗಳು ಎಲ್ಲವನ್ನೂ ಕೂಡ ಈಗ ತೆರವುಗೊಳಿಸ್ತಾ ಇದ್ದಾರೆ. ತಡರಾತ್ರಿ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸುವಂತ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಾಳೆ ಆರ್ಎಸ್ಎಸ್ ಪಥಸಂಚಲನ ಇದೆ. ಈ ಪಥಸಂಚಲನ ಇದೆ ಅನ್ನುವಂತಹ ಕಾರಣಕ್ಕಾಗಿ ಭಗವಾ ಧ್ವಜಗಳು ರಾರಾಜಿಸ್ತಾ ಇದ್ವು. ಅನೇಕ ಕಡೆಗಳಲ್ಲಿ ಬ್ಯಾನರ್ಗಳು, ಪೋಸ್ಟರ್ಗಳು ಎಲ್ಲವನ್ನೂ ಕೂಡ ಹಾಕಿದ್ರು. ಆದರೆ ಎಲ್ಲವನ್ನೂ ಕೂಡ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಪುರಸಭೆ ಅಧಿಕಾರಿಗಳು ಈಗ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಪರವಾನಗಿಯನ್ನ ಪಡೆಯದೆ ಧ್ವಜ ಅಳವಡಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದೀವಿ, ಒಂದು ಕಡೆಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನ ಹೇರಲಾಯಿತು. ಅದರ ನಂತರದಲ್ಲಿ ನಾಳೆ ಶಕ್ತಿ ಪ್ರದರ್ಶನಕ್ಕೆ ಈಗ ಆರ್ಎಸ್ಎಸ್ ಮುಂದಾಗಿರೋದು, ಅದು ಕೂಡ ಚಿತ್ತಾಪುರದಲ್ಲಿ. ಸ್ವಲ್ಪ ದಿನಗಳ ಹಿಂದೆಯೇ ಈ ಖರ್ಗೆ ಅವರಿಗೂ ಕೂಡ, ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಬೆದರಿಕೆ ಕರೆಗಳು ಬಂದವು. ಆಗ ಪ್ರತಿಭಟನೆ ಆಯಿತು. ಈಗ ಪ್ರತಿಭಟನೆಯ ಬೆನ್ನಲ್ಲೇ ಈಗ ಶಕ್ತಿ ಪ್ರದರ್ಶನ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿರ್ಬಂಧ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೆದಿರುವಂತದ್ದು. ಸರ್ಕಾರ ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಸ್ಥಳಗಳಲ್ಲಿ ಏನು ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಬ್ಯಾನ್ ಅನ್ನ ಮಾಡಿರುವಂತದ್ದು. ಅದಾದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ಏನು ಆರ್ಎಸ್ಎಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ನಾಳೆ 19ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಸಂಘ ಪರಿವಾರದಿಂದ ಏನು ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ಈ ನಿಟ್ಟಿನಲ್ಲಿ ಚಿತ್ತಾಪುರ ಪಟ್ಟಣದ ಹಲವು ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್, ಬಂಟಿಂಗ್ ಮತ್ತೆ ಭಾಗವತ್ ಧ್ವಜಗಳನ್ನ ಕೂಡ ಅಳವಡಿಕೆ ಮಾಡಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಸಂಘ ಪರಿವಾರ ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಆದ್ರೆ ನಿನ್ನೆ ತಡರಾತ್ರಿ ಏಕಾಏಕಿಯಾಗಿ ಬಂದಂತಹ ಪುರಸಭೆ ಅಧಿಕಾರಿಗಳು ಅಲ್ಲಿ ಅಳವಡಿಕೆ ಮಾಡಿರುವಂತಹ ಭಾಗವತ್ ಧ್ವಜಗಳು, ಬ್ಯಾನರ್ಗಳು ಮತ್ತೆ ಬಂಟಿಂಗ್ಗಳು ಎಲ್ಲವನ್ನೂ ಕೂಡ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕೇಳಿದ್ರೆ ಅಂದ್ರೆ ಈ ಒಂದು ಭಾಗವತ್ ಧ್ವಜ, ಬ್ಯಾನರ್, ಬಂಟಿಂಗ್ ತೆರವು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಪರವಾನಗಿ ತೆಗೆದುಕೊಂಡಿಲ್ಲ, ಸೊ ಹಾಗಾಗಿ ನಾವು ತೆರವು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಪುರಸಭೆ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಇಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಎರಡೂ ಕಡೆ ಕೂಡ ಏನು ಈ ಸಂಘ ಪರಿವಾರದವರು ಮತ್ತೆ ಕಾರ್ಯಕರ್ತರು ಹೋಗಿ ಒಂದು ಪರವಾನಗಿ ಸಲುವಾಗಿ ಪತ್ರವನ್ನ ಕೂಡ ಕೊಟ್ಟು ಅದರ ರಿಸೀವ್ಡ್ ಕಾಪಿ ಕೂಡ ಇವರು ತೆಗೆದುಕೊಂಡಿರುವಂತದ್ದು. ಅದಲ್ಲದೆ ಪುರಸಭೆಯಲ್ಲಿ ಬ್ಯಾನರ್, ಬಂಟಿಂಗ್ ಅಳವಡಿಕೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬ್ಯಾನರ್, ಬಂಟಿಂಗ್ ಅನ್ನ ಅಳವಡಿಸ್ತೀವಿ ಅನ್ನೋಂಥದನ್ನ ಒಂದು ಲೀಸ್ಟ್ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ 6,000 ರೂಪಾಯಿಯ ಒಂದು ಚಲನ್ ಕೂಡ ಪುರಸಭೆ ಅಧಿಕಾರಿಗಳು ಕಟ್ಟಿಸಿಕೊಂಡಿರುವಂತದ್ದು. ಯಾವಾಗ ಪುರಸಭೆ ಅಧಿಕಾರಿಗಳು ಬ್ಯಾನರ್, ಬಂಟಿಂಗ್ಗಳಿಗೆ ಚಾಲನ ಕಟ್ಟಿಸಿಕೊಂಡ ನಂತರ ಇವರು ಆ ಒಂದು ಬ್ಯಾನರ್, ಬಂಟಿಂಗ್ಗಳನ್ನ ಹಾಕಿ, ಭಾಗವತ್ ಧ್ವಜಗಳನ್ನ ಹಾಕಿ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಆದ್ರೆ ತಡರಾತ್ರಿ ಏಕಾಏಕಿಯಾಗಿ ಬಂದಂತ ಏನು ಪುರಸಭೆ ಅಧಿಕಾರಿಗಳು ಪರವಾನಗಿ ಇಲ್ಲ ಅನ್ನುವಂತ ನೆಪವೊಡ್ಡಿ ಇದೀಗ ಅದನ್ನ ತೆರವು ಮಾಡೋದಕ್ಕೆ ಮುಂದಾಗಿ
ತೆರವು ಕೂಡ ಮಾಡಿರುವಂತದ್ದು. ಇದರಿಂದ ಹಿಂದೂ ಸಂಘಟನೆಗಳು ಮತ್ತೆ RSS ನವರು ಕೂಡ ಸಾಕಷ್ಟು ಗರಂ ಆಗಿರುವಂತದ್ದು. ಯಾಕಂತಂದ್ರೆ ದುಡ್ಡು ಕಟ್ಟಿಸ್ಕೊಂಡು ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಪರವಾನಗಿ ನೀಡಿಲ್ಲ. ಹಾಗಾಗಿ ಇವತ್ತು ಪರವಾನಗಿ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್. ಓಂ ಪ್ರಕಾಶ್ ಮುನ್ನೂರು, ಥ್ಯಾಂಕ್ ಯು ಡೀಟೇಲ್ಸ್. ಇದ್ವು ಅನೇಕ ಕಡೆಗಳಲ್ಲಿ ಬ್ಯಾನರ್ಗಳು, ಪೋಸ್ಟರ್ಗಳು ಎಲ್ಲವನ್ನು ಕೂಡ ಹಾಕಿದ್ರು. ಆದ್ರೆ ಎಲ್ಲವನ್ನೂ ಕೂಡ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಪುರಸಭೆ ಅಧಿಕಾರಿಗಳು ಈಗ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಪರವಾನಗಿಯನ್ನ ಪಡೆಯದೆ ಧ್ವಜ ಅಳವಡಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದೀವಿ, ಒಂದು ಕಡೆಯಲ್ಲಿ RSS ಚಟುವಟಿಕೆಗಳ ಮೇಲೆ ನಿರ್ಬಂಧವನ್ನ ಹೇರಲಾಯಿತು. ಅದರ ನಂತರದಲ್ಲಿ ನಾಳೆ ಶಕ್ತಿ ಪ್ರದರ್ಶನಕ್ಕೆ ಈಗ RSS ಮುಂದಾಗಿರೋದು, ಅದು ಕೂಡ ಚಿತ್ತಾಪುರದಲ್ಲಿ. ಸ್ವಲ್ಪ ದಿನಗಳ ಹಿಂದೆಯೇ ಈ ಖರ್ಗೆ ಅವರಿಗೂ ಕೂಡ, ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಬೆದರಿಕೆ ಕರೆಗಳು ಬಂದವು. ಆಗ ಪ್ರತಿಭಟನೆ ಆಯಿತು. ಈಗ ಪ್ರತಿಭಟನೆಯ ಬೆನ್ನಲ್ಲೇ ಈಗ ಶಕ್ತಿ ಪ್ರದರ್ಶನ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನ ನಿರ್ಬಂಧ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಪತ್ರ ಬರೆದಿರುವಂತದ್ದು. ಸರ್ಕಾರ ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಸ್ಥಳಗಳಲ್ಲಿ ಏನು ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಬ್ಯಾನ್ ಅನ್ನ ಮಾಡಿರುವಂತದ್ದು. ಅದಾದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ಏನು RSS ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ನಾಳೆ 19ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ RSS ಸಂಘ ಪರಿವಾರದಿಂದ ಏನು ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸೊ ಈ ನಿಟ್ಟಿನಲ್ಲಿ ಚಿತ್ತಾಪುರ ಪಟ್ಟಣದ ಹಲವು ಪ್ರಮುಖ ರಸ್ತೆಗಳಲ್ಲಿ ಬ್ಯಾನರ್, ಬಂಟಿಂಗ್ ಮತ್ತೆ ಭಾಗವತ್ ಧ್ವಜಗಳನ್ನ ಕೂಡ ಅಳವಡಿಕೆ ಮಾಡಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಸಂಘ ಪರಿವಾರ ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಆದ್ರೆ ನಿನ್ನೆ ತಡರಾತ್ರಿ ಏಕಾಏಕಿಯಾಗಿ ಬಂದಂತಹ ಪುರಸಭೆ ಅಧಿಕಾರಿಗಳು ಅಲ್ಲಿ ಅಳವಡಿಕೆ ಮಾಡಿರುವಂತಹ ಭಾಗವತ್ ಧ್ವಜಗಳು, ಬ್ಯಾನರ್ಗಳು ಮತ್ತೆ ಬಂಟಿಂಗ್ಗಳು ಎಲ್ಲವನ್ನೂ ಕೂಡ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕೇಳಿದ್ರೆ ಅಂದ್ರೆ ಈ ಒಂದು ಭಾಗವತ್ ಧ್ವಜ, ಬ್ಯಾನರ್, ಬಂಟಿಂಗ್ ತೆರವು ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಪರವಾನಗಿ ತೆಗೆದುಕೊಂಡಿಲ್ಲ, ಸೊ ಹಾಗಾಗಿ ನಾವು ತೆರವು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಪುರಸಭೆ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಇಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಎರಡೂ ಕಡೆ ಕೂಡ ಏನು ಈ ಸಂಘ ಪರಿವಾರದವರು ಮತ್ತೆ ಕಾರ್ಯಕರ್ತರು ಹೋಗಿ ಒಂದು ಪರವಾನಗಿ ಸಲುವಾಗಿ ಪತ್ರವನ್ನ ಕೂಡ ಕೊಟ್ಟು ಅದರ ರಿಸೀವ್ಡ್ ಕಾಪಿ ಕೂಡ ಇವರು ತೆಗೆದುಕೊಂಡಿರುವಂತದ್ದು. ಅದಲ್ಲದೆ ಪುರಸಭೆಯಲ್ಲಿ ಬ್ಯಾನರ್, ಬಂಟಿಂಗ್ ಅಳವಡಿಕೆಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬ್ಯಾನರ್, ಬಂಟಿಂಗ್ ಅನ್ನ ಅಳವಡಿಸ್ತೀವಿ ಅನ್ನುವಂಥದ್ದನ್ನ ಒಂದು ಲೀಸ್ಟ್ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ 6,000 ರೂಪಾಯಿಯ ಒಂದು ಚಲನ್ ಕೂಡ ಪುರಸಭೆ ಅಧಿಕಾರಿಗಳು ಕಟ್ಕೊಂಡಿರುವಂತದ್ದು. ಯಾವಾಗ ಪುರಸಭೆ ಅಧಿಕಾರಿಗಳು ಬ್ಯಾನರ್, ಬಂಟಿಂಗ್ಗಳಿಗೆ ಚಾಲನ ಕಟ್ಟಿಸಿಕೊಂಡ ನಂತರ ಇವರು ಆ ಒಂದು ಬ್ಯಾನರ್, ಬಂಟಿಂಗ್ಗಳನ್ನ ಹಾಕಿ, ಭಾಗವತ್ ಧ್ವಜಗಳನ್ನ ಹಾಕಿ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಆದ್ರೆ ತಡರಾತ್ರಿ ಏಕಾಏಕಿಯಾಗಿ ಬಂದಂತ ಏನು ಪುರಸಭೆ ಅಧಿಕಾರಿಗಳು ಪರವಾನಗಿ ಇಲ್ಲ ಅನ್ನುವಂತ ನೆಪವೊಡ್ಡಿ ಇದೀಗ ಅದನ್ನ ತೆರವು ಮಾಡೋದಕ್ಕೆ ಮುಂದಾಗಿ ತೆರವು ಕೂಡ ಮಾಡಿರುವಂತದ್ದು. ಇದರಿಂದ ಹಿಂದೂ ಸಂಘಟನೆಗಳು ಮತ್ತೆ RSS ನವರು ಕೂಡ ಸಾಕಷ್ಟು ಗರಂ ಆಗಿರುವಂತದ್ದು. ಯಾಕಂತಂದ್ರೆ ದುಡ್ಡು ಕಟ್ಟಿಸ್ಕೊಂಡು ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಪರವಾನಗಿ ನೀಡಿಲ್ಲ. ಹಾಗಾಗಿ ಇವತ್ತು ಪರವಾನಗಿ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್. ಪ್ರಕಾಶ್ ಮುನ್ನೂರು, ಥ್ಯಾಂಕ್ ಯು ಡೀಟೇಲ್ಸ್.